ಜಗದ್ಗುರು ಶ್ರೀ ಮಧ್ವಾಚಾರ್ಯರು ಕೊಡವಿಗೊಡೆಯ ಉಡುಪಿ ಶ್ರೀಕೃಷ್ಣನ ಸೇವಾ ಕೈಂಕರ್ಯಕ್ಕಾಗಿ ಸ್ಥಾಪಿಸಿದಂತಹ ಅಷ್ಟಮಠಗಳ ಪರಂಪರೆಯಲ್ಲಿ ಜಗದೆಡೆಗೆ ಹರಡಿಕೊಂಡಿರುವ ಶ್ರೀ ಪುತ್ತಿಗೆ ಮಠದ ಧರ್ಮ ಕಾರ್ಯ ವೈಶಿಷ್ಟ್ಯಪೂರ್ಣವಾಗಿದೆ. 30 ಯತಿಗಳ ಭವ್ಯ ಪರಂಪರೆ ಹೊಂದಿರುವ ಪುತ್ತಿಗೆ ಮಠ ಇಂದು ದೇಶ ವಿದೇಶಗಳಲ್ಲಿ ಸನಾತನ ಹಿಂದೂ ಧರ್ಮದ ಪ್ರಸರಣಕ್ಕೆ ಕೃಷ್ಣ ಗೀತೆಯ ಜ್ಞಾನ ಚಕ್ಷುವಿನೊಂದಿಗೆ ದೇಶ, ಜಾತಿ, ಮತ, ಲಿಂಗ ತಾರತಮ್ಯಗಳ ಗಡಿಯನ್ನ ದಾಟಿ ಇಡೀ ವಿಶ್ವಕ್ಕೆ ಮಂಗಳವನ್ನು ಬಯಸುವ ಭೂಯಾತ್ ವಿಶ್ವಸ್ಯ ಮಂಗಳಂ ಪರಿಕಲ್ಪನೆಯಿಂದ ಕೃಷ್ಣ ಭಕ್ತಿ ಸುಜ್ಞಾನವನ್ನು ಎಲ್ಲ ವರ್ಗದ ಜನರ ಮನೆ ಮನಗಳಿಗೆ ತಲುಪಿಸುವಂತಹ ಪರಿಕ್ರಮಗಳನ್ನ ಕೈಗೊಂಡಿದೆ. ವೇದ ವೇದಾಂತಗಳ ಅಮೃತ ದಾರಿಯನ್ನು ಈಯುವ ಭಗವದ್ಗೀತೆಯ ಪ್ರಚಾರ, ಲೌಕಿಕ ಆಧ್ಯಾತ್ಮಗಳ ನಡುವಿನ ವ್ಯತ್ಯಾಸವನ್ನ ತಿಳಿಸಿ ಜನರನ್ನು ಸುಗುಣಶೀಲ, ಜ್ಞಾನವಂತ, ವಿಚಾರವಂತರನ್ನಾಗಿಸುವ ಸುಗುಣಮಾಲಾ, ಸುಗುಣ ಡೈಜೆಸ್ಟ್ ಮೊದಲಾದ ಪತ್ರಿಕೆಗಳು, ನಿರಂತರ ಪ್ರಕಟಣೆಗೊಳ್ಳುತ್ತಿರುವ ಹಲವು ಕೃತಿಗಳು, ಸಂಸ್ಕಾರ, ವೇದಾಧ್ಯಯನಕ್ಕೆ ಒತ್ತು ಕೊಡುವ ವಿದ್ಯಾಪೀಠಗಳು, ಜಗತ್ತಿನಾದ್ಯಂತ ಮಠದ ವಿವಿಧ ಶಾಖೆಗಳ ಮೂಲಕ ಧಾರ್ಮಿಕ ಪ್ರಚಾರ ಮತ್ತು ತ್ರಿವಿಧ ದಾಸೋಹಗಳನ್ನು ನೀಡುತ್ತಿರುವ ಶ್ರೀ ಪುತ್ತಿಗೆ ಮಠಕ್ಕೆ ಇದೀಗ ಪರ್ಯಾಯದ ಸಂಭ್ರಮ. ಈ ನೆಗಳ್ತೆಗೆ ಕಾರಣೀಭೂತರಾಗಿರುವ ಪ್ರಸ್ತುತ ಯತಿಗಳಾದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ 4ನೇ ಪರ್ಯಾಯ ಇದಾಗಿದ್ದು, ಕಳೆದ 3 ಪರ್ಯಾಯಗಳಲ್ಲಿ ಶ್ರೀಪಾದರು ಮಾಡಿದ ಸಾಧನೆ, ನೀಡಿದ ಕೊಡುಗೆಗಳು ಅಗಾಧ. ದೇಗುಲ ನಗರಿ ಉಡುಪಿಗೆ ಸ್ವಾಗತ ಗೋಪುರಗಳು, ಗೀತಾಚಾರ್ಯ ಶ್ರೀಕೃಷ್ಣನಿಗೆ ಗೀತಾ ಮಂದಿರ, ನವರತ್ನ ರಥ, ಅನ್ನಛತ್ರ, ವಸತಿ ನಿಲಯ ಹೀಗೆ ಬೆಳೆಯುತ್ತದೆ ಪಟ್ಟಿ. 14ರ ಹರೆಯದಲ್ಲೇ ತಮ್ಮ ಮೊದಲ ಪರ್ಯಾಯವನ್ನು ಪ್ರಬುದ್ಧವಾಗಿ ನಿರ್ವಹಿಸಿ ಜನ ಪ್ರಶಂಸೆ ಪಡೆದಿದ್ದ ಶ್ರೀಗಳು ತಮ್ಮ 2 ಮತ್ತು 3ನೇ ಪರ್ಯಾಯಗಳಲ್ಲಿ ಮಹತ್ತರ ಕಾರ್ಯಗಳನ್ನು ಮಾಡಿ ದೇಶ ವಿದೇಶಗಳಲ್ಲಿ ಜನಮನ್ನಣೆ ಗಳಿಸಿದರು. ಕ್ಷೋಭೆಯಿಂದ ಕೂಡಿದ ಮನಗಳಿಗೆ ಜ್ಞಾನಾಮೃತದ ಔಷಧವನ್ನು ನೀಡುವ ಭಗವದ್ಗೀತೆ ಜನಸಾಮಾನ್ಯರಿಗೂ ತಲುಪುವ ಉದ್ದೇಶದಿಂದ ತಮ್ಮ 2ನೇ ಪರ್ಯಾಯದಲ್ಲಿ ಸಂಕಲ್ಪಿಸಿದ ಲಕ್ಷ ಗೀತಾ ಲೇಖನ ಯಜ್ಞ ಮತ್ತು ಗೀತಾ ಚಿಂತನಕ್ಕೆ ಅನುವು ಮಾಡಿಕೊಡುವ ಗೀತಾ ಮಂದಿರವೆಂಬ ಭವ್ಯ ಕಟ್ಟಡ, ಸ್ವಚ್ಛ ಸುಂದರ ಉಡುಪಿ ವಿದೇಶಗಳಲ್ಲೂ ಮಠ ಮಂದಿರಗಳನ್ನ ಸ್ಥಾಪಿಸಿ ಅಲ್ಲಿಯ ಜನರ ಭಕ್ತಿ ಜ್ಞಾನ ತೃಷಗಳನ್ನು ಇಂಗಿಸಿ ವಿಶ್ವಕ್ಕೆ ಶಾಂತಿ, ಸಮಬಾಳು, ಸಹಬಾಳ್ವೆಯ ಪಾಠವನ್ನ ಕೊಟ್ಟು ತಮ್ಮ 3 ಪರ್ಯಾಯವನ್ನ ನಭೂತೋ ನ ಭವಿಷ್ಯತಿ ಎನ್ನುವಂತೆ ನಡೆಸಿಕೊಟ್ಟಿದ್ದಾರೆ. ಇದೀಗ 4ನೇ ಪರ್ಯಾಯದಲ್ಲಿ ಆತ್ಮೋದ್ಧಾರ ಮತ್ತು ಲೋಕ ಕಲ್ಯಾಣಾರ್ಥ ಕೋಟಿ ಗೀತ ಲೇಖನ ಯಜ್ಞವನ್ನ ಸಂಕಲ್ಪಿಸಿ ಈ ಪರ್ಯಾಯವನ್ನು ಭಗವದ್ಗೀತೆಯ ಪ್ರತಿಪಾದನೆಗಾಗಿ ಮೀಸಲಿಟ್ಟು ವಿಶ್ವಗೀತಾ ಪರ್ಯಾಯ ಎಂದು ಘೋಷಿಸಿದ್ದಾರೆ. ಗೀತಾ ಪಾರಾಯಣ, ಅಂತಾರಾಷ್ಟ್ರೀಯ ಗೀತಾ ವಿಚಾರ ಸಂಕಿರಣ, ಶಿಬಿರ, ಸ್ಪರ್ಧೆಗಳು, ಗೀತಾ ಮಹಾಯಾಗ, ಸ್ವರ್ಣ ಪಾರ್ಥ ಸಾರಥಿ ರಥ, ಮಧ್ವೇಶ ವೃತ್ತ ಹೀಗೆ ಮಹತ್ವದ ಯೋಜನೆಗಳಿರುವ 4ನೇ ಪರ್ಯಾಯ ಹೇಗಿರಲಿದೆ ಎನ್ನುವುದರ ವಿವರ ಇಲ್ಲಿದೆ. ನಮ್ಮ ಚತುರ್ಥ ಪರ್ಯಾಯದ ಪ್ರಯುಕ್ತ ನಾವು ಅನೇಕ ವಿಶೇಷ ಯೋಜನೆಗಳನ್ನು ಹಾಕಿಕೊಂಡಿದ್ದು, ಅದರಲ್ಲಿ ಬಹಳ ಪ್ರಮುಖವಾದಂತಹ ಯೋಜನೆ ಅಂದರೆ ಕೋಟಿ ಗೀತಾ ಲೇಖನ ಯಜ್ಞ. ಅಂದರೆ 1 ಕೋಟಿ ಜನರಿಂದ ಭಗವದ್ಗೀತೆಯನ್ನು ಬರೆಸಿ ನಾವು ನಮ್ಮ ಪರ್ಯಾಯ ಕಾಲದಲ್ಲಿ ಆ 1 ಕೋಟಿ ಪುಸ್ತಕಗಳನ್ನು ಉಡುಪಿ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಿ ಅದನ್ನು ಭಕ್ತರಿಗೆ ಮತ್ತೆ ಪುನಃ ವಾಪಸ್ ಕೊಟ್ಟು ಆ ಭಕ್ತರು ಅವರವರ ಮನೆಯಲ್ಲಿ ಆ ಪುಸ್ತಕಗಳನ್ನು ಪೂಜೆಗೆ ಇಡಬೇಕು, ನಿರಂತರ ಆ ಪುಸ್ತಕಕ್ಕೆ ಪೂಜೆಯಾಗಬೇಕು ಅಂಥೇಳಿ ಇದು ಕೋಟಿ ಗೀತಾ ಲೇಖನ ಯಜ್ಞದ ಸ್ವರೂಪವಾಗಿದೆ. ಉಡುಪಿ ಕ್ಷೇತ್ರದಲ್ಲಿ 2 ವರ್ಷಗಳ ಪರ್ಯಂತ ನಿತ್ಯ ಸೂರ್ಯೋದಯದಿಂದ ಸೂರ್ಯಾಸ್ತ ತನಕ ನಮ್ಮ ಗೀತಾ ಮಂದಿರದಲ್ಲಿ ಭಗವದ್ಗೀತೆಯ ಅಖಂಡ ಪಾರಾಯಣ ಕಾರ್ಯಕ್ರಮವನ್ನು ಕೂಡ ಹಾಕಿಕೊಂಡಿದ್ದೇವೆ. ಭಗವದ್ಗೀತಾ ಪುಸ್ತಕವನ್ನು ಸಮರ್ಪಣೆ ಮಾಡಲಿಕ್ಕೆ ಬರತಕ್ಕಂಥ ಭಕ್ತರು ಒಮ್ಮೆ ಗೀತಾ ಮಂದಿರದಲ್ಲಿ ಸಂಪೂರ್ಣ ಭಗವದ್ಗೀತೆಯನ್ನು ಪಾರಾಯಣ ಮಾಡಿ ಆಮೇಲೆ ಶ್ರೀಕೃಷ್ಣನಿಗೆ ಅವರ ಪುಸ್ತಕವನ್ನು ಸಮರ್ಪಣೆ ಮಾಡಬೇಕು ಅಂತ ಈ ಯೋಜನೆಯ ಸ್ವರೂಪವಾಗಿದೆ. ಅದೇ ರೀತಿ ಭಗವದ್ಗೀತೆಯ ಒಂದು ಆಧಾರದಲ್ಲಿ ಒಂದು ಯಾಗವನ್ನು ಕೂಡ ಮಾಡಬೇಕು ಪರ್ಯಾಯದ ಕೊನೆಯಲ್ಲಿ. ಈ ಕೋಟಿ ಗೀತಾ ಲೇಖನ ಯಜ್ಞದ ನೆನಪಿಗಾಗಿ ಶ್ರೀಕೃಷ್ಣನಿಗೆ ಪಾರ್ಥ ಸಾರಥಿ ಸುವರ್ಣ ರಥ ಎಂಬುದಾಗಿ
ಒಂದು ಸುವರ್ಣ ರಥವನ್ನು ನಿತ್ಯ ಉತ್ಸವಕ್ಕೋಸ್ಕರ ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಕೃಷ್ಣ ಗೀತೆಯನ್ನು ಉಪದೇಶ ಮಾಡಿದಾಗ, ಅರ್ಜುನನಿಗೆ ಉಪದೇಶ ಮಾಡಿದಾಗ ಯಾವ ಮಾದರಿಯ ರಥದಲ್ಲಿ ಕೂತು ಕೃಷ್ಣ ಉಪದೇಶ ಮಾಡಿದನು, ಅದೇ ಮಾದರಿಯ ಚಿನ್ನದ ರಥವನ್ನು ಉಡುಪಿ ಶ್ರೀಕೃಷ್ಣನಿಗೆ ಈ ಬಾರಿ ಸಮರ್ಪಣೆ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿ, ಅದರ ಜೊತೆಗೆ ಉಡುಪಿಗೆ ಬರತಕ್ಕಂಥ ಯಾತ್ರಿಕರಿಗೆ ಅನುಕೂಲ ಆಗೋದಕ್ಕೋಸ್ಕರ ಉಡುಪಿ ಕ್ಷೇತ್ರವಾಸ ಅಂತ ಹೇಳಿ ಇನ್ನೊಂದು ವಸತಿ ಗೃಹ ಸಮುಚ್ಚಯವನ್ನು ಕೂಡ ನಾವು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಅಷ್ಟೋತ್ತರ ಭವನ ಎಂಬುದಾಗಿ 100ಕ್ಕಿಂತ ಹೆಚ್ಚು ರೂಮುಗಳನ್ನು ಅಲ್ಲಿ ನಿರ್ಮಾಣ ಮಾಡಿ ಭಕ್ತರಿಗೆ ಉಳ್ಕೊಳ್ಳಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ. ಅದರಂತೆ ಕಲಸಂಕದಲ್ಲಿ ಉಡುಪಿಗೆ ಕೃಷ್ಣ ಮಠಕ್ಕೆ ಬರತಕ್ಕಂಥ ಪ್ರಧಾನ ದಾರಿಯಲ್ಲಿ ಒಂದು ದೊಡ್ಡ ಸ್ವಾಗತ ಗೋಪುರವನ್ನು ನಿರ್ಮಾಣ ಮಾಡಿ ಆಚಾರ್ಯರು ಕೃಷ್ಣನನ್ನು ಎತ್ತಿಕೊಂಡು ಬರತಕ್ಕಂಥ ಮೂರ್ತಿಯ ಒಂದು ಪ್ರತಿಷ್ಠಾಪನೆಯನ್ನು ಕೂಡ ಅಲ್ಲಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದು. ಅದರಂತೆ ಇನ್ನೂ ಅನೇಕ ಯೋಜನೆಗಳನ್ನು, ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡತಕ್ಕಂತಹ ಯೋಜನೆಗಳನ್ನು ನಾವು ಹಾಕಿಕೊಂಡಿದ್ದು, ಎಲ್ಲ ಯೋಜನೆಗಳಲ್ಲಿ ನಮ್ಮ ಭಕ್ತರು ಅವರು ಸಹಭಾಗಿಗಳಾಗಿ ಶ್ರೀಕೃಷ್ಣನ ವಿಶೇಷ ಅನುಗ್ರಹವನ್ನು ಪಡೆಯುವಂತಾಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀವಿ. ಈ ರೀತಿ ನಾಡ ಹಬ್ಬವಾಗಿದ್ದ ಪರ್ಯಾಯವನ್ನು ಅಂತಾರಾಷ್ಟ್ರೀಯ ಹಬ್ಬವನ್ನಾಗಿಸುವ, ಉಡುಪಿಯನ್ನ ವಿಶ್ವದ ಆಧ್ಯಾತ್ಮ ಕೇಂದ್ರವನ್ನಾಗಿಸುವ, ಗೀತೆಯನ್ನ ಸಮಾನ ಜೀವನ ಧರ್ಮವನ್ನಾಗಿಸುವ ಪರಮ ಪೂಜ್ಯ ಸ್ವಾಮೀಜಿಯವರ ಮಹಾಸಂಕಲ್ಪಕ್ಕೆ ವಿಶ್ವಗೀತ ಪರ್ಯಾಯ ನಾಂದಿಯಾಗಲಿ ಎಂಬುದು ಭಕ್ತ ಕೋಟಿಯ ಶುಭ ಹಾರೈಕೆ. ಜಗವನ್ನೇ ಅಂಗೈಲಿ ನೋಡಿ ಜನಮನದ ಈ ಜೀವನ